ಓಂ ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 3/8/2026 ಸೋಮವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಪಂಚಮಿ ತಿಥಿ ಇರ್ತಕ್ಕಂಥದ್ದು, ಉತ್ತರ ಭಾದ್ರಪದ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ರಾಹುಕಾಲವನ್ನು ನೋಡಿದಾಗ 7:44 9:19 ಇರುವಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 2:04 3:39 ಇರತಕ್ಕಂಥದ್ದು. ಯಮಗಂಡ ಕಾಲ ನೋಡಿದಾಗ 10:54 12:29 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ದ್ವಾದಶ ರಾಶಿಗಳವರ ಮೇಲೆ ಏನು ಪರಿಣಾಮ ಬೀರುತ್ತೆ, ಏಕೆಂದರೆ ಶನಿಯ ಪ್ರಭಾವಕ್ಕೊಳಗಾಗಿರುತ್ತೆ, ಅದರಲ್ಲೂ ಕೂಡ ವಕ್ರ ಶನಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ಶನಿಯ ಪ್ರಭಾವ ಅಂತಕ್ಕಂಥದ್ದು ಕೆಲವೊಂದು ರಾಶಿಗಳಿಗೆ ಅನುಕೂಲವನ್ನು, ಕೆಲವು ರಾಶಿಗಳವರಿಗೆ ಅನಾನುಕೂಲವನ್ನು ಕೂಡ ತರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾರಿಗೆಲ್ಲ ಅನುಕೂಲವನ್ನು ತರ್ತದೆ, ಮೇಷರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಥವಾ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಯನ್ನು ತರುವಂಥ ಸಂದರ್ಭ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಯಾವುದಾದ್ರು ಎಕ್ಸಾಮು ಇಂಟ್ರೋ ಅಟೆಂಡ್ ಮಾಡ್ತಿದ್ರೆ ಅಂದರೆ ಅಲ್ಲಿ ಸಕ್ಸಸ್ ಆಗುವಂಥ ಸಂದರ್ಭ. ಯಾವುದಾದ್ರು ಕ್ಯಾಂಪಸ್ ಸೆಲೆಕ್ಷನ್, ಕಾಲೇಜಲ್ಲಿ ಏನಾದ್ರು ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಏನಾದ್ರು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಒಂದು ಅವಕಾಶಗಳಿದ್ದರೆ ಖಂಡಿತವಾಗೂ ಕೂಡ ಅಲ್ಲೂ ಕೂಡ ಸಕ್ಸಸ್ ಆಗುವಂಥದ್ದು, ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥದ್ದು, ಅನುಕೂಲವನ್ನು ನೋಡ್ತಕ್ಕಂಥ ಸಂದರ್ಭ. ಬಾಧಕಾಧಿಪತಿಯಾದಂಥವನ ಪ್ರಭಾವಕ್ಕೊಳಗಾಗಿರೋದ್ರಿಂದ ಒಂದು ರೀತಿಯಲ್ಲಿ ಜಿಗುಪ್ಸೆಗಳು, ನಿದ್ರಾ ಸ್ವಭಾವ ಜಾಸ್ತಿ ಆಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಪ್ರಭಾವ ಮತ್ತು ಆ ರೀತಿಯಾದಂಥ ಅನುಭವಗಳು, ಆ ಫೀಲ್ ಬರ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಮತ್ತು ಶತ್ರುಗಳ ಚಿಂತೆಗಳು, ಸಾಲದ ಕಾಟ ಅಥವಾ ಸಾಲದ ಚಿಂತೆಗಳು ಹೆಚ್ಚಾಗಿ ನಿಮಗೆ ಪೀಡನೆಯನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಸ್ವಲ್ಪ ಮದುವೆಗೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಸ್ವಲ್ಪ ಚಿಂತೆಯನ್ನು ಮನಸ್ಸಿಗೆ ಹಚ್ಚಿಕೊಳ್ತಕ್ಕಂಥ ವಾತಾವರಣ, ಸಂಗಾತಿಯೊಂದಿಗೆ ಒಂದು ಅನ್ಯೂನ್ಯತೆ ಬರದಲೇ ಇರ್ತಕ್ಕಂಥ ಸ್ಥಿತಿ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದ ಸ್ವಲ್ಪ ಅನುಕೂಲ ಮತ್ತು ಪ್ರಗತಿಯನ್ನು ನೋಡ್ತಕ್ಕಂಥ ಸಂದರ್ಭ. ಸ್ವಲ್ಪ ಈ ಸ್ಕಿನ್ ಡಿಸೀಸು, ಈ ನರ ದೌರ್ಬಲ್ಯ, ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ಪ್ಯಾರಲಿಸಿಸ್ ಇರುವಂಥದ್ದು ಮತ್ತು ಬ್ರೈನಿಗೆ ಸಂಬಂಧಪಟ್ಟಂತೆ, ಮೆದುಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು, ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ರೀತಿಯಲ್ಲಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಕ್ಕಂಥದ್ದು, ಈ ಪ್ರಭಾವಗಳು ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚಿನದಾದಂಥ ಪರಿಣಾಮ ಬೀರಬಹುದು. ಮೇಷರಾಶಿಗೆ ಸಂಬಂಧಪಟ್ಟಂತೆ ಕುಲದೇವತೆಗೆ ತುಳಸಿಯಿಂದ ಪೂಜೆಯನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಷಭರಾಶಿಗೆ ಸಂಬಂಧಪಟ್ಟಂತೆ ಯೋಗಕಾರಕನಾದಂಥನು ವಕ್ರನಾಗಿದ್ದಾನೆ. ವಕ್ರನಾದಂಥ ಪ್ರಭಾವಕ್ಕೊಳಗಾಗಿರುವುದರಿಂದ ಸಾಮಾನ್ಯವಾಗಿ ಏನಾಗುತ್ತೆ, ಈ ಜಾತಕಕ್ಕೆ ಯೋಗಕಾರಕ ವಕ್ರನಾದಾಗ ಸ್ವಲ್ಪ ವಿರುದ್ಧ ಫಲವನ್ನು ಕೊಡುವಂಥ ಸಂದರ್ಭಗಳು ನಿರ್ಮಾಣವಾಗುತ್ತೆ. ವಿರುದ್ಧ ಫಲಗಳು ಅಂತಂದರೆ ಸಾಮಾನ್ಯವಾಗಿ ಏನಾದರೂ ಆಗುವಂಥ ಕೆಲಸಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತಕ್ಕಂಥದ್ದು, ಅಥವಾ ಮಾಡುವಂಥ ಕೆಲಸಗಳನ್ನು ನಿರುತ್ಸಾಹದಿಂದ ಮಾಡ್ತಕ್ಕಂಥದ್ದು, ಮಾಡೋದಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು. ಲಾಭದಲ್ಲಿದ್ದರೂ ಕೂಡ ಆ ಪರಿಣಾಮವನ್ನು ನೋಡ್ತಕ್ಕಂಥ, ಯಾಕಂದರೆ ವೃಷಭರಾಶಿನಿಗೆ ಶನಿ ಶುಭ ಗ್ರಹವಾಗ್ತಾನೆ. ಶುಭ ಗ್ರಹವಾದ್ರೂ ಕೂಡ ಅವನು ವಕ್ರನಾದಾಗ ಅಶುಭ ಪ್ರಭಾವವನ್ನು ತೋರಿಸ್ತಾನೆ. ಆದರೆ ಉಳಿತಾಯ, ಲಾಭ, ಹಣಕಾಸಿನ ವ್ಯವಸ್ಥೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿ. ಉದ್ಯೋಗವನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿ ಅಥವಾ ಕಂಪನಿಗಳಲ್ಲಿ ಕೆಲಸ ಮಾಡಿ ಉದ್ಯೋಗನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನಾನುಕೂಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆ, ಯತ್ನ ಕಾರ್ಯಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥ ಸ್ಥಿತಿಯನ್ನು ಕಾಣುತ್ತದೆ. ಕೌಟುಂಬಿಕವಾದ ಸಹಕಾರಗಳು ಬರತಕ್ಕಂಥದ್ದು, ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರ್ತದೆ. ಓವರ್ ಮಾತಾಡಿಬಿಡ್ತೀರಿ, ಎಷ್ಟು ಬೇಕೋ ಅಷ್ಟು ಮಾತಾಡೋಕೋಲ್ಲ, ಹೆಚ್ಚಾಗಿ ಮಾತಾಡೋಕೋಗಿ ಸಂಕಷ್ಟವನ್ನು ತಂದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ವೃಷಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಿದ್ಯಾಭ್ಯಾಸ ಪ್ರಗತಿ ಇದೆ, ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ಕಾಣಬಹುದು. ವೃಷಭರಾಶಿಗೆ ಸಂಬಂಧಪಟ್ಟಂತೆ ಹಸಿರು ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಪರವಾಗಿಲ್ಲ, ಓಕೆ ಅನ್ನೋ ರೀತಿಯಲ್ಲಿರುತ್ತೆ ಹೊರತು ತೃಪ್ತಿಕರವಾದಂಥ ರೀತಿಯಲ್ಲಿ ಇರೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಈ ಸ್ಕಿನ್ ಡಿಸೀಸು, ಪ್ಯಾರಲಿಸಿಸು, ಸುಸ್ತು, ಬೆನ್ನು ಸೆಳೆತಗಳು ಬರತಕ್ಕಂಥದ್ದು, ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ,
ತುಂಬ ಸೆನ್ಸಿಟಿವ್ ಆಗಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಕ್ಕಂಥ ಸಂದರ್ಭ. ಯಾವುದಾದ್ರು ಒಂದು ವಿಷಯ ತಲೆ ಒಳಗೆ ಬಿತ್ತು ಅಂದರೆ ತುಂಬ ಡ್ರ್ಯಾಗ್ ಮಾಡ್ತದೆ ತಲೆ ಒಳಗಡೆ, ಅದು ಆ ವಿಷಯ ಮರೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಎಲ್ಲವೂ ಕೂಡ ಇರುತ್ತೆ. ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಹಣಕಾಸಿನ ವ್ಯವಸ್ಥೆ ಯಾವುದಕ್ಕೆ ಏನು ಬೇಕೋ ಅದೆಲ್ಲವೂ ಕೂಡ ವ್ಯವಸ್ಥೆಗಳಾಗುತ್ತೆ. ಅದರಲ್ಲಿ ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನಾನುಕೂಲಗಳಾಗಬಹುದು, ಅಥವಾ ಉದ್ಯೋಗ ನಷ್ಟಗಳನ್ನು ತಂದು ಕೊಡ್ತಕ್ಕಂಥ ಸ್ಥಿತಿ, ಅಥವಾ ಉದ್ಯೋಗದ ಆಯ್ಕೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಸಂಬಳ ಕಡಿಮೆ ಇರತಕ್ಕಂಥದ್ದು ಅಥವಾ ಸಂಪಾದನೆ ಕಡಿಮೆ ಇರತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥ ಸ್ಥಿತಿ ಇದೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಮರವಿನ ಪ್ರವೃತ್ತಿ ಇರುತ್ತೆ, ಬಟ್ ಕಷ್ಟ ಬಿದ್ದರೆ ತುಂಬ ಚೆನ್ನಾಗಿ ಅನುಕೂಲವಾಗುವಂತೆ ಯೋಗ ಫಲಗಳೆಲ್ಲವೂ ಕೂಡ ಇರುತ್ತೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಪರಿಸ್ಥಿತಿಗಳು ಬರ್ಬೋದು ಅಥವಾ ನಷ್ಟಗಳಾಗಬಹುದು ಅನ್ನೋ ರೀತಿಯಾದಂಥ ಸ್ಥಿತಿ. ಶುಭ ಕಾರ್ಯದ ಚಿಂತೆಗಳು ಸ್ವಲ್ಪ ಮನಸ್ಸಿಗೆ ಹೆಚ್ಚಾಗಿ ಬಂದು ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಥವಾ ಯಾವುದಾದ್ರೂ ಮಾಡಿರ್ತೀರಿ ಇಲ್ಲಿವರೆಗೆ ಫೇಲ್ಯೂರ್ ಆಗಿರ್ತದೆ, ನಾನು ಏನು ಮಾಡಿದ್ರೂ ಕೂಡ ಸಕ್ಸಸ್ಸೇ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಒಂದು ದುಗುಡ ಮತ್ತು ಆತಂಕ, ಸ್ವಲ್ಪ ಅಭದ್ರತೆಯ ಭಾವ ಹೆಚ್ಚಾಗುವಂಥ ಕಂಡೀಷನ್ಸನ್ನು ಈ ಒಂದು ದಿವಸ ನೀವು ನೋಡುವಂಥ ಪರಿಸ್ಥಿತಿಗಳನ್ನು ಕಾಣ್ತದೆ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಏನಾಗುತ್ತೆ, ವ್ಯಯಾಧಿಪತಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಶನಿ ಪ್ರಭಾವ, ಶನಿ ವಕ್ರನಾಗಿರ್ತಕ್ಕಂಥದ್ದು, ರಾಶ್ಯಾಧಿಪತಿ ಶನಿ ಪ್ರಭಾವಕ್ಕೊಳಗಾಗಿರೋದ್ರಿಂದ ಸ್ವಲ್ಪ ಭವಿಷ್ಯದ ಬಗ್ಗೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಮತ್ತು ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮರೆವು ಮಂದತ್ವವಿರ್ತಕ್ಕಂಥದ್ದು, ಯಾವುದರಲ್ಲೂ ಕೂಡ ಅಷ್ಟು ಸುಲಭವಾಗಿ ಆಸಕ್ತಿಗಳನ್ನು ತೋರಿಸೋದಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಅಷ್ಟಮಾಧಿಪತಿ ವ್ಯಯ ಪ್ರಭಾವ, ಆಕಸ್ಮಿಕವಾದಂಥ ನಷ್ಟ, ಆಕಸ್ಮಿಕವಾದಂಥ ಖರ್ಚು, ಆಕಸ್ಮಿಕವಾಗಿ ಎಲ್ಲೋ ಹೋಗಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು. ದುರ್ವಾರ್ತೆಗಳನ್ನು ಕೇಳ್ತಕ್ಕಂಥ ಸಂದರ್ಭ. ನಿದ್ರೆ ಸರಿಯಾಗಿ ಮಾಡೋಕ್ಕೋಗಲ್ಲ, ತುಂಬ ಸ್ಪೀಡಾಗಿ ಮೈಂಡ್ ಓಡ್ತಾ ಇರ್ತದೆ, ನಿದ್ರೆ ಕಂಫರ್ಟ್ ನಿದ್ದೆ ಬರೋದಿಲ್ಲ, ಪದೇ ಪದೇ ಎಚ್ಚರ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಎರಡನೇ ಮದುವೆ ಸಂಬಂಧಪಟ್ಟಂತೆ ಆಲೋಚನೆ, ಪ್ರಯತ್ನ, ಪ್ರಯೋಗ ಅನ್ನೋ ರೀತಿಯಾದಂಥ ಸ್ಥಿತಿ. ಅಲ್ಲಿ ಎಲ್ಲೋ ಇದೆ, ವಧು ಇದೆ, ವರ ಇದೆ ಅನ್ನೋ ರೀತಿಯಲ್ಲಿ ಒಂದು ಸುದ್ದಿಗಳು ಬರ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇರುತ್ತೆ. ವಕ್ರಶನಿಯ ಪ್ರಭಾವಕ್ಕೆ ರಾಶ್ಯಾಧಿಪತಿಯಾದಂಥ ವಕ್ರನಾದಾಗ ಎಲ್ಲವೂ ಕೂಡ ನಿಮ್ಮ ಭವಿಷ್ಯಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಖರ್ಚುಗಳು ಜಾಸ್ತಿ ಬರೋದ್ರಿಂದ ಆರ್ಥಿಕ ಉಳಿತಾಯ ಇರೋದಿಲ್ಲ, ಲಾಭವನ್ನು ಕೂಡ ನೋಡುವಂಥ ಕಂಡೀಷನ್ಸಲ್ಲಿ ಈ ದಿವಸ ಕಟಕ ರಾಶಿನವರಿಗೆ ಇರೋದಿಲ್ಲ. ಮನೆಯಲ್ಲಿ ಹೆಸರು ಬೇಳೆ ನೈವೇದ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅಷ್ಟಮ ಪ್ರಭಾವ ಶನಿ, ಅಷ್ಟಮ ಶನಿ ಅಂತಕ್ಕಂಥದ್ದು ಅಪವಾದ, ನಿಂದನೆ, ಆಪತ್ತು ತರಬೇಕು, ಬಟ್ ತರೋದಿಲ್ಲ. ಎಲ್ಲವನ್ನೂ ಕೂಡ ಶುಭಪ್ರದವಾಗಿಯೇ ವರ್ಗಾವಣೆಯಾಗ್ತಕ್ಕಂಥ ಸಂದರ್ಭಗಳಿದೆ. ಪಾಲುದಾರಿಕೆ ವ್ಯವಹಾರದಿಂದ ಲಾಭವಾಗ್ತಕ್ಕಂಥದ್ದು, ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಲಾಭವಾಗ್ತಕ್ಕಂಥದ್ದು, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಸ್ವಲ್ಪ ಉದ್ಯೋಗದ ಹುಡುಕಾಟ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಸಿಂಹರಾಶಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಭವಿಷ್ಯದ ಕೆಲವೊಂದು ಆಲೋಚನೆಗಳು ಅಥವಾ ಭವಿಷ್ಯದ ನಿರ್ಧಾರಗಳಲ್ಲಿ ಯಾವುದನ್ನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಡಿಸ್ಟರ್ಬ್ ಆಗಬಹುದು ಬಿಟ್ಟರೆ, ಬಟ್ ಚೆನ್ನಾಗಿದೆ. ಈ ಡಾಕ್ಟ್ರು, ಸೈಂಟಿಸ್ಟ್ಗಳಿಗೆ, ಈ ಸಾಫ್ಟ್ವೇರ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಕಂಪ್ಯೂಟರ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಯೋಗ ಬಲವನ್ನು ತಂದು ಕೊಡುವಂಥ ಸಂದರ್ಭವನ್ನು ಈ ಒಂದು ದಿವಸ ತರುತ್ತದೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ಕಾಣತಕ್ಕಂಥ ಸಂದರ್ಭ, ಸ್ನೇಹಿತರ ಸಹಕಾರ ನಿಮಗೆ ಸಿಗುವಂಥ ಯೋಗ ಫಲಗಳೆಲ್ಲವನ್ನು ಕೂಡ ಈ ದಿವಸ ಸಿಂಹರಾಶಿ ನೋಡ್ತೀರಿ. ಸಿಂಹರಾಶಿನವ್ರಿಗೆ ವಕ್ರಶನಿಯ ಪ್ರಭಾವ ನಿಮಗೆ ಮೈನಸ್ ಮಾಡೋದಿಲ್ಲ, ಪ್ಲಸ್ ಅನ್ನೇ ಮಾಡತಕ್ಕಂಥ ಕಂಡೀಷನ್ಸಲ್ಲಿರುತ್ತೆ. ಸಿಂಹರಾಶಿನವ್ರಿಗೆ ಹಾಲನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗದ ಪರ್ಫೆಕ್ಟ್ ಅಂದರೆ ಮಾಡಿದಂಥ ಕೆಲಸ ಪರ್ಫೆಕ್ಟ್ ಇರುತ್ತೆ. ಕೊಟ್ಟಂಥ ಜವಾಬ್ದಾರಿನ ಕಂಪ್ಲೀಟ್ ಬಹಳ ನೀಟಾಗಿ ಮುಗಿಸ್ತೀರಿ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಒಂದು ಗೌರವಿತವಾದಂಥ ದಿವಸ ಅನ್ನೋ ರೀತಿಯಲ್ಲಿ ಪರಿವರ್ತನೆಯಾಗುವಂಥ ಸಂದರ್ಭ, ಒಂದು ರೀತಿಯಾದಂಥ ಪ್ರಶಂಸೆಗಳು ಬರ್ತಕ್ಕಂಥ ಸಂದರ್ಭ, ಅವಕಾಶಗಳು ಹುಡುಕಿಕೊಂಡು ಬರುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಭಾವನಾತ್ಮಕ, ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಕೆಲವೊಂದನ್ನು ನೋವನ್ನು ಅನುಭವಿಸಬಹುದು ಬಿಟ್ಟರೆ, ನನ್ನ ಪ್ರಕಾರವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ, ಅನುಕೂಲವಾಗಿ, ಯೋಗಫಲವಾಗಿ ಅಥವಾ ನಿಮಗೆ ಲಾಭವಾಗುವಂಥ ರೀತಿಯಲ್ಲಿ, ಅನುಕೂಲವಾಗುವಂಥ ರೀತಿಯಲ್ಲಿ ಪರಿವರ್ತನೆಯಾಗುತ್ತೆ.
ಸ್ವಂತವಾಗಿ ಏನಾದರೂ ಪ್ರಾರಂಭ ಮಾಡಬೇಕು, ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ಅನ್ನೋ ರೀತಿಯಾದಂಥ ಹಠದ ಪ್ರವೃತ್ತಿಗಳು, ಆ ಭಾವ ಆ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಾಗಿ ಇರುತ್ತೆ ಈ ದಿವಸ ಅಂತಕ್ಕಂಥದ್ದು. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಇನ್ನು ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಓಕೆ, ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಖರ್ಚು ವೆಚ್ಚಗಳಿಗೆ ಏನು ಬರುತ್ತೋ ಸ್ವಲ್ಪ ಖರ್ಚನ್ನು ಹಿಡಿತ ಮಾಡ್ತೀರಿ. ಹಾಗಾಗಿ ಉಳಿತಾಯದ ಕಡೆ ಗಮನ ಕೊಡ್ತೀರಿ. ಎಲ್ಲೇ ಹೋದ್ರೂ ದುಂದು ವೆಚ್ಚ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಹಾಗಾಗಿ ನಿಮಗೆ ಒಳ್ಳೆಯ ಅವಕಾಶಗಳು ಅಂತಕ್ಕಂಥದ್ದು. ಆದರೆ ದುಶ್ಚಟ ಇರ್ತಕ್ಕಂಥವ್ರು, ಕುಡಿತ, ಜೂಜು, ರೇಸ್, ಲಾಟರಿ ಈ ರೀತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿ ಇರಬೇಕು. ಎಚ್ಚರಿಕೆಯಿಂದ ನೀವು ಕಾರ್ಯನಿರ್ವಹಿಸಿದರೆ ಅದರಲ್ಲೂ ಕೂಡ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ, ವಿದ್ಯಾ ಪ್ರಗತಿನ ಕಾಣ್ತಕ್ಕಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಕ್ಸಸ್ಸನ್ನು ಕಾಣತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಆಪತ್ತಿನಿಂದ ಪಾರಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರುತ್ತದೆ. ಭವಿಷ್ಯದ ಬಗ್ಗೆ ತುಂಬ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತದೆ. ಹೆಣ್ಣು ಮಕ್ಕಳ ಸಹಕಾರಗಳು ಬರ್ತಕ್ಕಂಥದ್ದು, ತಂದೆಯಿಂದ ಸಹಕಾರಗಳು ಬರ್ತಕ್ಕಂಥದ್ದು, ಗುರುವಿನ ದರ್ಶನವಾಗ್ತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ದೈವ ಆಶೀರ್ವಾದವಾಗ್ತಕ್ಕಂಥದ್ದು, ದೈವಾನುಗ್ರಹವಾಗ್ತಕ್ಕಂಥ ಎಲ್ಲ ಯೋಗ ಬಲವನ್ನು ಕೂಡ ಕನ್ಯಾ ರಾಶಿಯವರು ಈ ಒಂದು ದಿವಸ ಪಡೆದುಕೊಂಡಿದ್ದೀರಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶನಿ, ವಕ್ರ ಶನಿಯ ಪ್ರಭಾವ ಸ್ವಲ್ಪ ನಿಮಗೆ ಮೈನಸ್ಸನ್ನು ತರಬಹುದು. ಯಾವ ರೀತಿಯಲ್ಲಿ? ಸ್ವಲ್ಪ ಉದ್ಯೋಗ ನಷ್ಟಗಳಾಗಬಹುದು, ಅಥವಾ ಉದ್ಯೋಗದ ನಿರಾಸಕ್ತಿಯನ್ನು ತರಬಹುದು, ಅಥವಾ ಉದ್ಯೋಗ ಸರಿಯಾಗಿ ಮಾಡೋಕ್ಕಾಗದೇ ಇರತಕ್ಕಂಥ ರೀತಿಯಾದಂಥ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿ, ಮಾನಸಿಕವಾಗಿ ಒಂಥರ ಜರ್ಜರಿತವಾಗ್ತಕ್ಕಂಥದ್ದು, ಒಂಥರ ಆತಂಕಗೊಳಗಾಗ್ತಕ್ಕಂಥದ್ದು, ಒಂಥರ ಇರಿಟೇಟ್ಗೊಳಗಾಗ್ತಕ್ಕಂಥ ಸಂದರ್ಭಗಳೆಲ್ಲ ಕೂಡ ಕಂಡು ಬರುತ್ತದೆ. ಆದರೂ ಕೂಡ ಭಾಗ್ಯಪ್ರಭಾ ಉದ್ಯೋಗ, ಬೇರೆ ಕಡೆ ಉದ್ಯೋಗ ಮಾಡುವಂಥವ್ರಿಗೆ, ಸಂಬಳ, ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಈ ದಿವಸ ಬಂಧತ್ವದಿಂದ ಕೂಡಿರ್ತದೆ ಮತ್ತು ಎಷ್ಟು ಕೆಲಸ ಮಾಡಿದ್ರೂ ಕೂಡ ಸಾಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಚೆನ್ನಾಗಿರುವಂಥ ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಅಥವಾ ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ತೀರಿ. ಅದ್ಭುತವಾದಂಥ ರೀತಿ ವಿದೇಶಯಾನ, ಬೇರೆ ರಾಜ್ಯ, ಬೇರೆ ದೇಶಗಳಿಗೆ ಹೋಗುವಂಥ ರೀತಿಯಲ್ಲಿ, ಬೇರೆ ಜಿಲ್ಲೆಗಳಿಗೆ ಹೋಗಬೇಕು ಅನ್ನೋ ರೀತಿಯಲ್ಲಿರುವಂಥವ್ರಿಗೆ ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ತಾಪತ್ರೆ ಆಗದಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಎಲ್ಲೋ ಸಣ್ಣದಾಗಿ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂಥ ರೀತಿಯಾದಂಥ ತೀರ್ಮಾನಗಳು, ನಡವಳಿಕೆಗಳು ನಿಮ್ಮ ಸುತ್ತಲೂ ಕೂಡ ನಡೆಯುವಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಜಾಗ್ರತೆ, ಎಚ್ಚರಿಕೆಯಿಂದಿರಬೇಕು. ಹಣಕಾಸಿನ ಮುಗ್ಗಟ್ಟನ್ನೂ ಕೂಡ ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ ತುಲಾ ರಾಶಿನವರಿಗೆ. ಓಂ ಶ್ರೀ ಮಾಧವಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ಪಂಚಮದಲ್ಲಿ ಶನಿ ವಕ್ರ ಪ್ರಭಾವ, ಶನಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಅಂತಕ್ಕಂಥದ್ದು ಸ್ವಲ್ಪ ಪಂಚಮದಲ್ಲಿದ್ದರೂ ಕೂಡ ಪೂರ್ವಾರ್ಜಿತವಾಗಿ ಯಾವ ಕರ್ಮ ಮಾಡಿದ್ನೋ, ಯಾವ ಅನಿಷ್ಟವನ್ನು ಮಾಡಿದ್ನೋ, ಯಾವ ತಪ್ಪನ್ನು ಮಾಡಿದ್ನೋ, ನನ್ನ ಪರಿಸ್ಥಿತಿ ಹಿಂಗಾಗೋಯ್ತು ಅನ್ನೋ ರೀತಿಯಾದಂಥ ಭವಿಷ್ಯದ ಯೋಚನೆಗಳು ಹೆಚ್ಚಾಗಿ ಬರುವಂಥ ಸಂದರ್ಭಗಳು, ಅದರಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ರಿಂದ ಏನೂ ಮಾಡೋದಕ್ಕೆ ಆಗದಿಲ್ವೇನೋ ಅನ್ನೋ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗುವಂಥ ಸ್ಥಿತಿ, ಬಂಧು ಬಾಂಧವರಿಂದ ಆಗಿರ್ತಕ್ಕಂಥ ಅವಮಾನ ಅಪವಾದಗಳು ನಿಮ್ಮ ಮೇಲೆ ಹೆಚ್ಚಿನದಾದಂಥ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ಒಂದು ಕಂಡೀಷನ್ಸಲ್ಲಿ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಭಾವನಾತ್ಮಕವಾದಂಥ ಸ್ಥಿತಿ ಸ್ವಲ್ಪ ನೋವನ್ನು ಕೊಡ್ತದೆ. ತುಂಬ ನೆಗೆಟಿವ್ ಆಲೋಚನೆಗಳು ವಿಪರೀತವಾಗಿ ಬರ್ತದೆ. ಏನೋ ಒಂದು ಸೈಕಲಾಜಿಕಲಿ ಅಥವಾ ಒಂದು ರೀತಿಯಲ್ಲಿ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಸ್ಥಿತಿ, ಸೈಕಲಾಜಿಕಲಿ ಎಫೆಕ್ಟ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ನರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಉಳುಕಿಸ್ಕೊಳ್ತಕ್ಕಂಥದ್ದು, ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಸ್ವಲ್ಪ ಏನಾದರೂ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯೋ, ಸ್ವಲ್ಪ ವಾಹನಗಳಲ್ಲಿ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಯಾವುದಾದ್ರೂ ವಸ್ತು, ಹಳೆಯ ವಸ್ತು, ವಾಹನಗಳಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದು ಕೊಡುವಂಥ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಜಾಗ್ರತೆ ವಾಹನ ಚಾಲನೆಯದು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳೊಂದಿಗೆ ಕಲಹವನ್ನು ಮಾಡಿಕೊಳ್ತೀರಿ, ಬಂಧುಗಳೊಂದಿಗೆ ಕಲಹಗಳು ಜಾಸ್ತಿ ಆಗ್ತದೆ. ಆ ಕಲಹಗಳಿಂದ ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ, ಭವಿಷ್ಯವೇ ಕತ್ತಲಾಗುತ್ತಾ ಅನ್ನೋ ರೀತಿಯಾದಂಥ ಆತಂಕಗಳು, ಇವೆಲ್ಲವೂ ಕೂಡ ನಿಮ್ಮನ್ನು ಸ್ವಲ್ಪ ನಿಮ್ಮ ಆಲೋಚನೆ ರೀತಿ, ಮಾನಸಿಕವಾದಂಥ ಸ್ಥಿತಿ ಸ್ವಲ್ಪ ಇವೆಲ್ಲವನ್ನೂ ಕೂಡ ನಿಮ್ಮ ನೆಮ್ಮದಿಯನ್ನು ಕಿತ್ಕೊಳ್ತದೆ. ಬಟ್ ಆದರೆ ಇನ್ನೊಂದು ವರದಾನ ಏನಂತಂದರೆ, ಹೇಗಾಗುತ್ತೋ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ, ನಿಮ್ಮ ಕೆಲಸಗಳು
ಸ್ವಲ್ಪ ನಿಧಾನವಾದರೂ ಕೂಡ ಸ್ವಲ್ಪ ಅಂತಿಮವಾಗಿ ಸ್ವಲ್ಪ ಸಕ್ಸಸ್ಸನ್ನು ಕೊಡ್ತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು, ಲಾಭವನ್ನು ನೋಡ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಬರುವಂಥ ಲಾಭ, ಅನಿರೀಕ್ಷಿತವಾಗಿ ಬರುವಂಥ ಅವಕಾಶಗಳು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ದಂಪತಿಗಳಿಗೆ ಕದಲಿ ಫಲವನ್ನು ನೀಡೋದ್ರಿಂದ, ಬಾಳೆಹಣ್ಣು ಕದಲಿ ಫಲವನ್ನು ನೀಡೋದ್ರಿಂದ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಚಂದ್ರ ಶನಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು, ದಶಮಾಧಿಪತಿ ಪ್ರಭಾವ, ಬಾಧಕಾಧಿಪತಿ ಪ್ರಭಾವ, ಕುಟುಂಬಕ್ಕೆಲ್ಲೋ ಮಾಟ ಮಂತ್ರ ತಂತ್ರ ಆಗಿಬಿಟ್ಟಿದೆಯಾ ಅನ್ನೋ ರೀತಿಯಾದಂಥ ಆತಂಕ. ಮಾತು ಸ್ವಲ್ಪ ನಿಮಗೆ ಎಲ್ಲೋ ತೊಂದರೆಯನ್ನು ಕೊಡಬಹುದು. ಏನೋ ನೀವು ಬೇಕು ಅಂತ ಹಾಡಿರೋದಿಲ್ಲ, ಜಾರಿ ಬಂದುಬಿಡ್ತದೆ, ಅದು ಸ್ವಲ್ಪ ಎಲ್ಲೋ ನಿಮಗೆ ಇರುಸುಮರುಸನ್ನು ತರುವಂಥ ಸಂದರ್ಭ, ಅಥವಾ ಬೇರೆಯವರು ಆಡಿದಂಥ ಮಾತು ನಿಮಗೆ ಇರುಸುಮರುಸನ್ನು ತರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಂಗಾತಿಯ ಹಠಮಾರಿ ಧೋರಣೆಗಳು ಅಂತಕ್ಕಂಥದ್ದು, ಅವರು ಒಂದು ಹೇಳಿದ್ರೆ ಇನ್ನೊಂದು ಅರ್ಥ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ, ಸ್ವಲ್ಪ ಮನಸ್ಸಿಗೆ ಎಲ್ಲೋ ಘಾಸಿಯನ್ನು ಕೊಡ್ತಕ್ಕಂಥದ್ದು, ಚಿಂತೆಗೆ ಈಡು ಮಾಡತಕ್ಕಂಥ ಪರಿಸ್ಥಿತಿ ಕಂಡುಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ನಿಧಾನದ ಪ್ರಗತಿ, ನಿರೀಕ್ಷಿತ ಅಂತಕ್ಕಂಥ ರೀತಿಯಲ್ಲಿ ಅಂದ್ರೂ ಕೂಡ ನಿಧಾನದ ಒಂದು ಪ್ರಗತಿ ಅಂತಕ್ಕಂಥದ್ದು. ಗೌರವಯುತವಾದಂಥ ಬದುಕನ್ನೇ ಕಾಣಬೇಕು ಅಥವಾ ಇರುತ್ತೆ ನಿಮ್ಮದು ಗೌರವಯುತವಾದಂಥ ಬದುಕು. ಎಲ್ಲೂ ತಪ್ಪು ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ತಪ್ಪು ಮಾಡೋದಿಲ್ಲ. ಬಟ್ ಪರಿಸ್ಥಿತಿಗಳೇನು ಮಾಡ್ತದೆ, ಆ ಗೌರವಯುತವಾಗಿದ್ದರೂ ನೀವು ಸರಿಯಾಗಿದ್ದರೂ ಕೂಡ ಪರಿಸ್ಥಿತಿಗಳು, ವಾತಾವರಣ, ಸುತ್ತಮುತ್ತಲಿರ್ತಕ್ಕಂಥ ಕುಟುಂಬ ಸದಸ್ಯರು ನಿಮ್ಮನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪ್ರೀತಿಪಾತ್ರರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಮದುವೆಯ ಬಗ್ಗೆ ಸ್ವಲ್ಪ ಹೆಚ್ಚು ಚಿಂತನೆಯನ್ನು ಮಾಡ್ತಕ್ಕಂಥ ಸಂದರ್ಭಗಳನ್ನು ಧನುಸ್ಸು ರಾಶಿನವರು ನೋಡ್ತೀರಿ. ವಿದ್ಯಾಭ್ಯಾಸದಲ್ಲಿ ಮರವು ಹೆಚ್ಚಾಗಿರುತ್ತೆ, ಬಟ್ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ಕೂಡ ಸಕ್ಸಸ್ಸನ್ನು ಕಾಣ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಮಾಡುವಂಥವ್ರು, ಕಚೇರಿಗಳಲ್ಲಿ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರು ಎಲ್ಲರಿಗೂ ಕೂಡ ಕೆಲಸ ನೀಟಾಗಿರುತ್ತೆ, ಬಟ್ ಪ್ರತಿಫಲ ಅಂತಕ್ಕಂಥದ್ದು ಸಿಗದಂಥ ರೀತಿಯಲ್ಲಿ ಇರಬಹುದು. ಇವತ್ತಿನ ದಿವಸ ಧನುಸ್ಸು ರಾಶಿಯವರಿಗೆ ವೆಂಕಟೇಶ್ವರನ ದರ್ಶನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ, ಯಾರು ಸ್ಕಿನ್ ಡಿಸೀಸು, ಆಮೇಲೆ ನರ ದೌರ್ಬಲ್ಯ, ನರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಮತ್ತು ಈ ನರ ಗಂಟಾಕ್ಕೊಳ್ತಕ್ಕಂಥದ್ದು, ಸ್ವಲ್ಪ ಏನಾದರೂ ಮೆದುಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಏನು ಥಿಂಕ್ ಮಾಡಿದ್ರೂ ಕೂಡ ಅದು ಓವರ್ ಥಿಂಕಿಂಗ್ ಆಗಿ ಎಳ್ಕೊಂಡು ಹೋಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಈ ಕಂಡೀಷನ್ಸ್ ಇರ್ತಕ್ಕಂಥದ್ದು, ಟ್ಯೂಬ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಈ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಹುಲ್ಬಣವಾಗ್ತಕ್ಕಂಥದ್ದು, ಈಚಿಂಗ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಜಾಸ್ತಿ ಆಗುವಂಥ ಸ್ಥಿತಿ ಇರುತ್ತೆ. ಶುಭ ಕಾರ್ಯ, ಮದುವೆಗೆ ಎಷ್ಟು ಪ್ರಯತ್ನ ಮಾಡಿದರೂ ಆಗ್ತಾಯಿಲ್ಲ ಅನ್ನೋ ರೀತಿಯಾದಂಥ ಜಿಗುಪ್ಸೆಗಳು, ಅದರ ಜೊತೆಯಲ್ಲಿ ಮದುವೆ ಆದಂಥವರೂ ಕೂಡ ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟಗಳಾಗ್ತಕ್ಕಂಥ ಕಂಡೀಷನ್ಸ್ ಎಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ತೃತೀಯ ಪ್ರಭಾವ, ಅಡ್ಡ ಮಾರ್ಗದಲ್ಲಿ ದುಡ್ಡು ಮಾಡುವಂಥವ್ರಿಗೆ ವರದಾನ, ಆದರೆ ನೇರ ಮಾರ್ಗದಲ್ಲಿ ದುಡ್ಡು ಮಾಡುವಂಥವ್ರಿಗೆ ಸ್ವಲ್ಪ ಅಷ್ಟೇನು ರೀತಿಯಾದಂಥ ಸ್ಥಿತಿ ಇರುತ್ತೆ. ಆದರೆ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಓಕೆ, ನಿರೀಕ್ಷಿತವಾದಂಥ ಉದ್ಯೋಗ ಸಿಗಲಿಲ್ಲ ಅಂದ್ರೂ ಕೂಡ ಯಾವುದೋ ಒಂದು ಸಿಕ್ತು ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥವ್ರಿಗೆ ದೊರಕುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಈ ಸಂದರ್ಭ ಅಂತಕ್ಕಂಥದ್ದು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸಂದರ್ಭ, ಶುಭಪ್ರದವಾದಂಥ ವಾತಾವರಣ ನಿರ್ಮಾಣವಾಗುವಂಥದ್ದು ಮಕರ ರಾಶಿಯನ್ನು ನೋಡ್ತೀರಿ. ಗಣಪತಿಗೆ ಬಿಲ್ವ ಸ್ತೋತ್ರವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಎಲ್ಲವೂ ಸಣ್ಣದಾಗಿ ವ್ಯತ್ಯಾಸಗಳಾಗುವಂಥದ್ದು, ಕಲಹಗಳಾಗ್ತಕ್ಕಂಥದ್ದು, ಕಿರಿಕಿರಿಗಳಾಗ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಒದ್ದಾಟ, ನಾನು ಇಷ್ಟು ಪ್ರೀತಿಸ್ತೀನಿ, ಇಷ್ಟು ಗೌರವಿಸ್ತೀನಿ, ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ, ಅವ್ರಿಗೆ ಅಷ್ಟೆಲ್ಲ ಸಹಾಯ ಮಾಡಿದೆ, ಅವರಿಂದಲೇ ಹಿಂಗಾಯಿತು, ಈ ಒಂದು ಎಲ್ಲೋ ಕ್ಲ್ಯಾಶಸ್ಸಲ್ಲಿ ಒದ್ದಾಡ್ತೀರಿ. ಕುಟುಂಬದ ಒಳಗಡೆ ಏನೋ ಒಂದು ರೀತಿಯಾದಂಥ ಹೇಳಿಕೊಳ್ಳಲಾರದಂಥ ತೊಳೆದಾಟದಲ್ಲಿ ಕುಟುಂಬ ಸದಸ್ಯರ ಒಳಗಡೆ ಒಂದು ಒಳಗಿನ ಜಗಳ ಅಂತ, ಮೇಲ್ಮುಖವಾಗಿ ಅಲ್ಲ, ಒಳಗಿನ ಜಗಳ ನಿಮ್ಮೊಳಗೆ ನಡೆತಕ್ಕಂಥ ಸಂದರ್ಭ, ಪ್ರಯಾಣ ಅನಾನುಕೂಲಗಳಾಗ್ತಕ್ಕಂಥದ್ದು. ಆದರೆ ಆರೋಗ್ಯದಲ್ಲಿ ಸಣ್ಣ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತದೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು, ಪೂರ್ವ ಪುಣ್ಯ ಬುದ್ಧಿಪತಿ ಪ್ರಭಾವ, ಲಕ್ ಅಂತಕ್ಕಂಥದ್ದು ನಿಮ್ಮನ್ನು ಕೈ ಹಿಡಿಯಬೇಕೇ ಹೊರತು ಪ್ರಯತ್ನ ಅಂತಕ್ಕಂಥದ್ದು ಸ್ವಲ್ಪ ಸೋಲನ್ನು ತರುವಂಥ ಸಾಧ್ಯತೆಗಳಿರುತ್ತೆ.
ಕುಂಭರಾಶಿನವರಿಗೆ ಶಿವನ ದೇವಸ್ಥಾನದಲ್ಲಿ ಭಸ್ಮವನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಗ್ನದಲ್ಲಿ ಅಥವಾ ರಾಶಿನಲ್ಲಿ ಕುಳಿತಿರ್ತಕ್ಕಂಥ ಶನಿ ಆರೋಗ್ಯವನ್ನು ಕೆಡಿಸಬಹುದು. ಮಾಟ ಮಂತ್ರ ತಂತ್ರ ಆಗಿದೆ ಅನ್ನೋ ರೀತಿಯಾದಂಥ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಸ್ಥಿತಿ, ಆ ಅನುಭವಗಳು ಕೂಡ ಆಗ್ತದೆ. ಯಾಕೆಂದರೆ ಮನಸ್ಸು ನಿಲ್ಲೋದೇ ಇಲ್ಲ, ಬುದ್ಧಿ ನಿಲ್ಲೋದೇ ಇಲ್ಲ, ತುಂಬ ಬುದ್ಧಿ ಚಂಚಲತೆ, ತುಂಬ ಓವರ್ ಥಿಂಕಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು ಕಂಡೀಷನ್ಸ್ ಎಲ್ಲವೂ ಕೂಡ ಕಂಡು ಬರ್ತಕ್ಕಂಥದ್ದು. ಪ್ರೀತಿ ಪಾತ್ರರು ದೂರವಾಗ್ತಕ್ಕಂಥದ್ದು, ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ನಿಮ್ಮ ಭಾವನೆಗಳಿಗೆ ಬೆಲೆಯೇ ಸಿಗದೇ ಇರ್ತಕ್ಕಂಥ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ಒಂದು ಕಡೆಯಿಂದ ಆರ್ಥಿಕವಾದಂಥ ಮುಗ್ಗಟ್ಟು, ಒಂದು ಕಡೆಯಿಂದ ಬೇರೆ ರೀತಿಯಾದಂಥ ಪ್ರಭಾವ, ಇನ್ನೊಂದು ಕಡೆಯಿಂದ ಆರೋಗ್ಯ ಹದಗೆಡ್ತಕ್ಕಂಥ ಸಂದರ್ಭ, ಸುಸ್ತು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು, ನರಕ್ಕೆ ಉಳುಕಿಸ್ಕೊಳ್ತಕ್ಕಂಥದ್ದು ಅಥವಾ ನರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತದೆ, ವಿದ್ಯಾಭ್ಯಾಸದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗ್ತಕ್ಕಂಥ ಸನ್ನಿವೇಶ, ಸ್ವಲ್ಪ ಖರ್ಚುಗಳು ವಿಪರೀತವಾಗಿ ಬರ್ತಕ್ಕಂಥದ್ದು, ಆಸ್ತಿ ಮನೆ ಮತ್ತೊಂದು ರೀತಿಯಲ್ಲಿ ಮಾಡಬೇಕು ಅನ್ನೋ ರೀತಿ ಹಂಬಲ ಇರುತ್ತೆ, ದಾರಿ ಸಿಗದಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟ ಆಗಬಹುದು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದುಂಟು. ಲಾಭಾಧಿಪತಿ ವಕ್ರ ಪ್ರಭಾವ, ಹಾಗಾಗಿ ಬರುವಂಥ ಲಾಭ ಬೇರೆಯವರ ಪಾಲು ಅಂತಕ್ಕಂಥದ್ದನ್ನು ಮೀನರಾಶಿನವು ನೋಡುವಂಥದ್ದು. ವಯೋವೃದ್ಧರಿಗೆ ವಸ್ತ್ರದಾನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.